ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕೆಸೆಟ್ 2018 ಪ್ರಶ್ನೆ ಪತ್ರಿಕೆಯ ವಾಯ್ ಸಿರೀಸ್ನ ಲಾಸ್ಟ್ 40ರಿಂದ 50ರವರೆಗಿನ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಈ ಕಳೆದ 4 ವಿಡಿಯೋಗಳಲ್ಲಿ ನಾವು 1ರಿಂದ 40ರವರೆಗಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಸೊ ಫ್ರೆಂಡ್ಸ್, ಇಲ್ಲಿ ನಿಮಗೆ ಕರ್ನಾಟಕ ಸೆಟ್ ಟೆಸ್ಟ್ ಸಿರೀಸ್ 2021 ಈ ಒಂದು ಕಾಂಪ್ರಿಹೆನ್ಸಿವ್ ಕೋರ್ಸ್ನಲ್ಲಿ ನಿಮಗೆ 40 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. 40 ಮಾಕ್ ಟೆಸ್ಟ್ಗಳನ್ನು ನೀಡಿದ ನಂತರ ನೀವು ನಿಮ್ಮ ಸ್ಕೋರನ್ನು ನೋಡ್ಬೋದು. ಸ್ಕೋರನ್ನು ನೋಡಿದ ನಂತರ ನೀವು 40 ಟೆಸ್ಟ್ಗಳ ಸೊಲ್ಯೂಷನ್ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ಪ್ರತಿಯೊಂದು ಯೂನಿಟ್ನ ಮೇಲೆ 100 MCQಗಳಂತೆ 1000 MCQಗಳ PDF ಅನ್ನು ನಿಮಗೆ ನೀಡ್ತಾ ಇದ್ದೀವಿ. ಇದ್ರ ಜೊತೆಗೆ ಪ್ರತಿಯೊಂದು ಯೂನಿಟ್ನ ಮೇಲೆ ಶಾರ್ಟ್ ನೋಟ್ಸನ್ನು ಕೂಡ ನೀಡ್ತಾ ಇದ್ದೀವಿ. ನೀವೇನಾದರೂ ಈ ಕಾಂಪ್ರಿಹೆನ್ಸಿವ್ ಕೋರ್ಸ್ಗೆ ಜಾಯ್ನ್ ಆಗಲು ಈ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಬಹುದು. So friends, here we are going to provide you 40 mock tests for paper 1 preparation. You can download all the 40 tests PDF solution. Then you can also download 1000 MCQs PDF. Then we are providing short notes on each unit. So your complete study material will be available in English and also in Kannada only at ₹999. To join for this course, you can contact these numbers. The numbers are displayed on your screen. So you can register on our Global Online University app and also on our paid WhatsApp group. ಸೊ ಫ್ರೆಂಡ್ಸ್, ಈ 40 ಟೆಸ್ಟ್ಗಳು ನಿಮ್ಮ ಪೇಪರ್ 1 ಪ್ರಿಪ್ರೇಷನ್ ಹೆಚ್ಚಿಸಲು ನಿಮಗೆ ತುಂಬಾ ಅನುಕೂಲವಾಗಿವೆ. ಇಲ್ಲಿ 40 ಟೆಸ್ಟ್ಗಳಂತಂದರೆ ಪ್ರತಿಯೊಂದು ಟೆಸ್ಟ್ 50 ಪ್ರಶ್ನೆಯನ್ನು ಹೊಂದಿರುತ್ತದೆ. ಹೀಗಾಗಿ ಇಲ್ಲಿ ನೀವು ಆ 40 ಟೆಸ್ಟ್ಗಳನ್ನು ನೀಡಿದರೆ 2000 MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ಬೋದು. ಇದ್ರ ಜೊತೆಗೆ ನೀವು 1000 MCQಗಳ PDF ಅನ್ನು ಓದಿದರೆ ಅಲ್ಲಿ 1000 MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ಇದರ ಜೊತೆಗೆ ನಮ್ಮ ಎಲ್ಲ ವಿಡಿಯೋ ಲೆಕ್ಚರ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ಇಲ್ಲಿಯೂ ಕೂಡ ನೀವು 1000 MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ಸೊ ಇಲ್ಲಿ ಟೋಟಲ್ ಆಗಿ ನೀವು ಈ ನಮ್ಮ ಒಂದು ಕಾಂಪ್ರಿಹೆನ್ಸಿವ್ ಕೋರ್ಸ್ನಲ್ಲಿ 4000ಗಳಿಗಿಂತ ಹೆಚ್ಚಿನ MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ಸೊ ಫ್ರೆಂಡ್ಸ್, these 40 tests are very helpful to boost your paper 1 preparation. Here you are going to prepare nearby 5000 MCQs in this comprehensive course. So all these 40 tests are available only at ₹999. Yes friends, here you can see the schedule. ಇಲ್ಲಿ ನೀವು ಟೈಮ್ ಟೇಬಲ್ ಅನ್ನು ಕೂಡ ನೋಡಬಹುದು. ನಾವು 15ಗೆ ಟೆಸ್ಟ್ಗಳನ್ನು ಆರಂಭ ಮಾಡಿದ್ದೀವಿ. ಈಗಾಗಲೇ ನಾವು 8 ಟೆಸ್ಟ್ಗಳನ್ನು ಇವತ್ತು ಮುಗಿಸಿದ್ದೀವಿ. ನೀವು ಇವಾಗಲೂ ಕೂಡ ಜಾಯಿನ್ ಆದರೆ ಉಳಿದೆಲ್ಲ ಟೆಸ್ಟ್ಗಳನ್ನು ನಿಮಗೆ ನೀಡ್ತೀವಿ. ಅದರ ಜೊತೆಗೆ ಇವಾಗ ನಾವು ಕಂಪ್ಲೀಟ್ಲಿ 4 ಬ್ಯಾಚ್ಗಳನ್ನು ಸರಿಯಾಗಿ 4 ಬ್ಯಾಚ್ಗಳಲ್ಲಿ ಈ 40 ಟೆಸ್ಟ್ಗಳನ್ನು ಮುಗಿಸಿದ್ದೀವಿ. ಇವಾಗ ನಾವು ಕರೆಂಟಾಗಿ 5ನೇ ಬ್ಯಾಚನ್ನು ಆರಂಭ ಮಾಡಿದ್ದೀವಿ. ಈ 5ನೇ ಬ್ಯಾಚ್ನಲ್ಲಿ ನಾವು ಡೈಲಿ 2 ಟೆಸ್ಟ್ಗಳನ್ನು ನಿಮಗೆ ನೀಡ್ತಾ ಇದ್ದೀವಿ. ಡೈಲಿ 2 ಟೆಸ್ಟ್ಗಳನ್ನು ನೀಡ್ತಾ ಹೋದಂತೆ ನಾವು 3/6/2021ರಂದು 3ನೇ ತಾರೀಕು ಜೂನ್ ತಿಂಗಳಿನಂದು ಈ 40 ಟೆಸ್ಟ್ಗಳೆಲ್ಲ ನಿಮಗೆ ಕಂಪ್ಲೀಟ್ ಆಗ್ತವೆ. ಇದ್ರ ಜೊತೆಗೆ ನೋಟ್ಸ್ ಕೊಡ್ತೀವಿ. 100 MCQs PDF ಎಲ್ಲವೂ ಕೂಡ ನಿಮಗೆ ಲಭ್ಯವಾಗ್ತದೆ. ಅದೇ ರೀತಿ ಫ್ರೆಂಡ್ಸ್, ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆ್ಯಪ್ನಲ್ಲಿಯೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಅದೇ ರೀತಿ ನಮ್ಮ ಪೇಡ್ ವಾಟ್ಸಪ್ ಗ್ರೂಪ್ನಲ್ಲಿಯೂ ಕೂಡ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೋದು. ಈ 40 ಟೆಸ್ಟ್ಗಳ ಸೊಲ್ಯೂಷನ್ PDF, ನೋಟ್ಸ್, 1000 MCQs PDF ಎಲ್ಲವೂ ಕೂಡ ನಿಮಗೆ ಈ ಆ್ಯಪ್ ಮತ್ತು ವಾಟ್ಸಪ್ ಎರಡರಲ್ಲಿಯೂ ಕೂಡ ಲಭ್ಯವಾಗ್ತದೆ. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. The question number 41 is, A, B and C together can complete a piece of work in 10 days. All the 3 started working it together and after 4 days A left. Then B and C completed the work in 10 days. 10 more days. A alone can complete the work in option A 15 days, 16 days, 25 days, 26 days. Yes, here A, B and C, they are going to complete a piece of work in 10 days. And all 3 started working, then but after 4 days A is going to leave the work. Then B and C will be continued. They will take 10 more days to complete the work. Then how many days are required to complete the work? Only for A. ಎಸ್, ಎ, ಬಿ ಮತ್ತು ಸಿ ಒಂದು ಕೆಲಸವನ್ನು ಒಟ್ಟಾಗಿ 10 ದಿನಗಳಲ್ಲಿ ಮಾಡಬಹುದು. ಅವರು 3 ಜನ ಒಟ್ಟಾಗಿ ಕೆಲಸ ಮಾಡಲು ಶುರು ಮಾಡಿದರೆ 4 ದಿನಗಳ ನಂತರ ಎ ಕೆಲಸದಿಂದ ಹೊರ ನಡೆದನು. ತದನಂತರ ಬಿ ಮತ್ತು ಸಿ ಒಟ್ಟಾಗಿ 10 ದಿನಗಳಲ್ಲಿ ಕೆಲಸ ಮುಗಿಸಿದರು. ಈಗ ಎ ಒಬ್ಬನೇ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಮಾಡಬಲ್ಲನು? 15 ದಿನಗಳು, 16 ದಿನಗಳು, 25 ದಿನಗಳು, 26 ದಿನಗಳು. ಎಸ್, ಲೆಟ್ ಅಸ್ ಸಾಲ್ವ್ ಇಟ್.
Okay, here you can see A, B and C together can complete a piece of work in 10 days. A, B ಮತ್ತು ಮೂವರು ಸೇರಿ 10 ದಿನಗಳಲ್ಲಿ ಕೆಲಸವನ್ನು ಮುಗಿಸಬಹುದು. So let us write it. A plus B plus C is equal to 10 days. Next, A plus B plus C is 1 day work is equal to 1 upon 10. A plus B plus C's 1 day work is 1 upon 10. Yes, then they work for how many days? They work for 4 days. It is there in the question. They work for 4 days. So work done by them in 4 days is 1 upon 10 into 1 upon 10 into 4. That is 4 upon 10. So if we divide it by 2, we will get 2 upon 5. Okay, then what is the remaining work now? Remaining work is yes 1 minus 2 divided by 5. Yes, because here the work done by A plus B and C in 4 days is 2 upon 5, and the remaining work is 1 minus 2 upon 5, that is 3 upon 5. 3 upon 5 is the remaining work now. Then B and C together completed the work. B and C together completed the work in 10 more days. B plus C take 10 more days to B plus C take 10 more days to complete 3 upon 5 work. Yes, because it is the remaining work. Yes, how many days they will take? They will take 10 more days to complete the remaining work, that is 3 upon 5. So what is the B plus C's 1 day work then? That is 3 divided by 50. Yes, 3 divided by 50 is the remaining work, 1 day work of B and C. Yes, next, now A's 1 day work is equal to, so now let us find the A's 1 day work. A's 1 day work is equal to, that is A plus B plus C's 1 day work minus B plus C's 1 day work. Then we will get the A's 1 day work. Yes, here we calculated A plus B plus C's 1 day work is 1 upon 10. So 1 upon 10 minus B plus C's 1 day work is 3 upon 50. 3 upon 50. So 1 upon 10 minus 3 upon 50, we will get 1 divided by 25. So A does 1 upon 25 work in 1 day. Therefore 1 day one work is 25 days. So A needs 25 days to complete the work. Yes, so option C is the right answer. ಎಸ್, ಇಲ್ಲಿ ನೀವು ನೋಡ್ಬೋದು A ಪ್ಲಸ್ B ಪ್ಲಸ್ C ಒಂದು ವರ್ಕನ್ನು ಮಾಡೋಕ್ಕೆ ಎಷ್ಟು ದಿನ ತಗೋತಾ ಇದ್ದಾರೆ? 10 ದಿನಗಳು. ಹಾಗಾದರೆ A ಪ್ಲಸ್ B ಪ್ಲಸ್ C 3 ಜನ ಕೂಡಿ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅಂದರೆ 1 ಡಿವೈಡೆಡ್ ಬೈ 10 ಆಯಿತು. ಅದೇ ರೀತಿ ಏನು ಮಾಡ್ತಾರೆ ಅವರು? 3 ಜನ ಸೇರಿ 4 ದಿನ ಕೆಲಸ ಮಾಡ್ತಾರೆ. 4 ದಿನ ಕೆಲಸ ಮಾಡಿದರೆ 4 ದಿನದ ವರ್ಕ್ ಎಷ್ಟಾಯ್ತು ಅವ್ರದ್ದು? 1 upon 10 into 4. ಸೊ ದಟ್ ಈಸ್ 4. ಎಷ್ಟು ಬರ್ತದೆ? 4 upon 10. ಇಲ್ಲಿ ನಾವು 2 ಭಾಗಿಸಿದ್ರೆ 2 1 2 5. ಸೊ 2 ಡಿವೈಡೆಡ್ ಬೈ 5 ಆಯಿತು. ಸೊ ಹಾಗಾದರೆ ಎಷ್ಟು ಕೆಲಸ ಉಳಿತು? ರಿಮೈನಿಂಗ್ ವರ್ಕ್. ಅದಕ್ಕೆ ಏನು ಮಾಡ್ತೀವಿ ನಾವು? 1 ಮೈನಸ್ ಹಚ್ತೀವಿ. 1 ಮೈನಸ್ ಇಲ್ಲಿರೋ 2 upon 5 ಆಗಿರೋ ಕೆಲಸ 2 upon 5 ಎಷ್ಟು ಬರ್ತದೆ? ಇದು 3 ಡಿವೈಡೆಡ್ ಬೈ 5. 3 ಡಿವೈಡೆಡ್ ಬೈ 5 ಏನಿದು? ಉಳಿದಿರೋ ಕೆಲಸ. ಸೊ ಹಾಗಾದರೆ A ಪ್ಲಸ್ B ಪ್ಲಸ್ C ಇದು 1 ಡೇ ವರ್ಕ್ ಎಷ್ಟು ಬಂತು? 1 upon 10. ಹಾಗಾದರೆ B ಪ್ಲಸ್ C ಏನು ಮಾಡ್ತಾರೆ? ಅವರು 10 ಡೇ ಎಕ್ಸ್ಟ್ರಾ ತಗೋತಾರೆ. 10 ಡೇ ಎಕ್ಸ್ಟ್ರಾ ತಗೊಂಡು ಈ 3 upon 5 ವರ್ಕನ್ನು ಮುಗಿಸ್ತಾರೆ ಅವರು, ಉಳಿದಿರೋ ಕೆಲಸನ. ಹಾಗಾದರೆ B ಪ್ಲಸ್ C ಟೇಕ್ 10 more days ಟು ಕಂಪ್ಲೀಟ್ 3 upon 5 ವರ್ಕ್. ಸೊ ಹಾಗಾದರೆ B ಪ್ಲಸ್ C ಇದು ಒಂದು ದಿನದ ವರ್ಕ್ ಎಷ್ಟಾಯಿತು? 3 upon 50 into 10. ಸೊ ದಟ್ ಈಸ್ ಅವಾಗ ಎಷ್ಟು ಬರ್ತದೆ? ಅದು 3 ಡಿವೈಡೆಡ್ ಬೈ 50. ನೆಕ್ಸ್ಟ್, ಹಾಗಾದರೆ A ಒಂದು ದಿನದ ವರ್ಕ್ ಎಷ್ಟು? A ಒಂದು ದಿನದ ವರ್ಕ್ ಎಷ್ಟಪ್ಪ ಅಂತಂದರೆ A ಪ್ಲಸ್ B ಪ್ಲಸ್ C 3 ಜನರ ಒಂದು ದಿನದ ವರ್ಕು ಮೈನಸ್ ಓನ್ಲಿ B ಪ್ಲಸ್ C ರ ಒಂದು ದಿನದ ವರ್ಕು ಮೈನಸ್ ಮಾಡಿದರೆ A ಯ ಒಂದು ದಿನದ ವರ್ಕ್ ಸಿಗ್ತದೆ ನಮಗೆ. ಸೊ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. A ಪ್ಲಸ್ B ಪ್ಲಸ್ C 1 ಡೇ ವರ್ಕ್ ಎಷ್ಟು? 1 upon 10. B ಪ್ಲಸ್ C 1 ಡೇ ವರ್ಕ್ ಎಷ್ಟು? 3 upon 50. ಸೊ ಇದನ್ನು ಮೈನಸ್ ಮಾಡಿದಾಗ 1 upon 25.
ಸೊ ಹಾಗಾದರೆ ಎ ಒಂದು ದಿನದ ಕೆಲಸ ಪೂರ್ತಿ ಎ ಒಂದು ದಿನದಲ್ಲಿ ಎ ಡಸ್ 1/25 ಒನ್ ಡೇ ಇನ್ ಒಂದು ದಿನದಲ್ಲಿ 1/25 ಅಷ್ಟು ವರ್ಕ್ ಮಾಡಿದರೆ ಇಡೀ ವರ್ಕನ್ನು ಕಂಪ್ಲೀಟ್ ಮಾಡೋಕ್ಕೆ ನಮಗೆ ಎಷ್ಟು ದಿನ ಬೇಕು? 25 ದಿನಗಳು. ಎಸ್ ಕ್ವಶನ್ ನಂಬರ್ 42. ಕಂಪ್ಲೀಟ್ ದ ಸೀರೀಸ್. ಕೆಳಗಿನ ಸರಣಿಯನ್ನು ಪೂರ್ತಿಗೊಳಿಸಿ. 132, 182, 306, 380, 552, 870. Next series we have to find here. Yes, 930, 992, 1010, 1142. Here the right answer is option B, 992. Yes, ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 992. Yes, let us see how. Here you can see the pattern. 11 into 11 plus 11 is 132. Yes, 11 into 11 plus 11 is 132. Next, 13 into 13 plus 13 is 182. Yes, next 13 into 13 plus 13 is 182. Next, 17 into 17 plus 17 is equal to 306. Next, 19 multiply by 19 plus 19 is equal to 380. Yes, after 19, 23 multiply by 23 plus 23, 552. Next, 29 multiply by 29 plus 29 is equal to 870. Yes, then the next series is, see here all the numbers 11, 13, 17, 19, 23. These are the prime numbers. ಇವೆಲ್ಲ ಯಾವ ನಂಬರ್ಗಳಾಗಿವೆ ಇಲ್ಲಿ? Prime numbers. What do you mean by prime numbers? The number which is divisible only by 1 and itself. ಯಾವ ಒಂದು ಸಂಖ್ಯೆ ಒಂದರಿಂದ ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗಾಕಾರ ಹೊಂದದೆ ಅವುಗಳಿಗೆ ನಾವು ಏನಂತ ಕರಿತೀವಿ? ಪ್ರೈಮ್ ನಂಬರ್ಸ್. 11 ಇಟ್ ಈಸ್ ಡಿವಿಸಿಬಲ್ ಓನ್ಲಿ ಬೈ 1 ಆ್ಯಂಡ್ 11. 13 ಮತ್ತೆ ಒಂದರಿಂದ ಮಾತ್ರ ಭಾಗ ಹೋಗ್ತದೆ. ಸೊ 11, 13, 17, 19, 23 ಆರ್ ಪ್ರೈಮ್ ನಂಬರ್ಸ್. ಸೊ ದ ನೆಕ್ಸ್ಟ್ ಪ್ರೈಮ್ ನಂಬರ್ ಈಸ್ 31. So 31 multiplied by 31 plus 31 is equal to 992. So option B, 992 is the correct answer. Yes, 43, question number 43. If purchase is coded as PRHSEACU, then how suitable will be coded? Purchase ಅನ್ನು ಏನಂತ ಬರೆದಿದ್ದಾರೆ? PRHSEACU ಅಂತ ಬರೆದಿದ್ದಾರೆ. ಹಾಗಾದರೆ ಶೂಟೇಬಲ್ ಅನ್ನು ಯಾವ ರೀತಿ ಬರೀಬಹುದು? Yes, let us see. Okay. Yes, purchase is written as PRHSEACU. purchase ಅನ್ನು ಈ ರೀತಿ ಬರೆದಿದ್ದಾರೆ. ಶೂಟೇಬಲ್ ಅನ್ನು ಯಾವ ರೀತಿ ಬರೀತೀವಿ? So let us follow. Yes, P is written as it is. So let us write S as it is. P ಹೇಗಿದೆ ಅಲ್ಲ, P ಅಂತಾನೆ ಬರೆದಿದ್ದಾರೆ. ಸೊ S ಅನ್ನು ನಾವು ಕೂಡ S ಅಂತಾನೆ ಬರೆಯೋಣ. ಓಕೆ, ನೆಕ್ಸ್ಟ್ ಏನು ಮಾಡಿದ್ದಾರೆ? ಯುನ ಸ್ಕಿಪ್ ಮಾಡಿದ್ದಾರೆ. ಯುನ ಸ್ಕಿಪ್ ಮಾಡಿ ಥರ್ಡ್ ಪೊಸಿಷನ್ 6 ಬಂದಿದ್ದಾರೆ. ಸೊ ಈ 6ನ್ನು ಏನು ಥರ್ಡ್ ಪೊಸಿಷನ್ ಇಲ್ಲ, 6ನ್ನು ಏನು ಮಾಡಿದ್ದಾರೆ? ಸೆಕೆಂಡ್ ಪೊಸಿಷನ್ಗೆ ಬರೆದಿದ್ದಾರೆ. ಸೊ ನಾವು ಏನು ಮಾಡೋಣ? ಎಸ್ ಆದ ನಂತರ ಯುನ ಸ್ಕಿಪ್ ಮಾಡೋಣ. ಐ ಥರ್ಡ್ ಪೊಸಿಷನ್ನಲ್ಲಿದೆ. ಈ ಐಯನ್ನು ಸೆಕೆಂಡ್ ಪೊಸಿಷನ್ನಲ್ಲಿ ಬರೆಯೋಣ. ಓಕೆ, ನೆಕ್ಸ್ಟ್ ಆರ್ ಆದಮೇಲೆ ಸಿನ ಸ್ಕಿಪ್ ಮಾಡಿದ್ದಾರೆ, ಎಚ್ಗೆ ಬಂದಿದ್ದಾರೆ. ಈ ಎಚ್ಚನ್ನು ಏನು ಮಾಡಿದ್ದಾರೆ? ಇಲ್ಲಿ ಬರೆದಿದ್ದಾರೆ, ಅಂದರೆ ಥರ್ಡ್ ಪೊಸಿಷನ್ನಲ್ಲಿ. ಸೊ ನಾವೇನು ಮಾಡೋಣ? ಐನಿಂದ ಟಿನ ಸ್ಕಿಪ್ ಮಾಡಿ ಎಗೆ ಹೋಗೋಣ. ಸೊ ಈ ಎ ಅನ್ನು ನಾವು ಇಲ್ಲಿ ಬರಿತೀವಿ. ನೆಕ್ಸ್ಟ್ ಏನು ಮಾಡಿದ್ದಾರೆ? ಬಿ, ಇಲ್ಲಿ ಕೂಡ ಎ ಇದೆ, ಇಲ್ಲಿ ಕೂಡ ಎ ಇದೆ. ಎ ಆಸ್ ಇಟ್ ಈಸ್ ಬರೆದಿದ್ದಾರೆ. ಸೊ ನಾವು ಇದನ್ನು ಕೂಡ ಇಲ್ಲಿ ನಾವು ಬರ್ಕೊಂಡು ಬಿಡ್ಬೋದು, ಬಿ ಆಸ್ ಇಟ್ ಈಸ್ ಅಂತ. ಓಕೆ, ನೆಕ್ಸ್ಟ್ ಮತ್ತೆ ಎನ ಸ್ಕಿಪ್ ಮಾಡಿ ಏನು ಮಾಡಿದ್ದಾರೆ? ಎಸ್ ಹೋಗಿದ್ದಾರೆ. ಈ ಎಸ್ ಅನ್ನು ಮತ್ತೆ ಇಲ್ಲಿ ಬರೆದಿದ್ದಾರೆ. ಸೊ ನಾವು ಕೂಡ ಇಲ್ಲಿ ಬಿನ ಸ್ಕಿಪ್ ಮಾಡಿ ಎಲ್ಲಿ ಹೋಗೋಣ? ಈ ಎಲ್ಲನ್ನು ಇಲ್ಲಿ ಬರೆದಿದ್ದಾರೆ, ಇಲ್ಲಿ ಬರೆಯೋಣ. ಸೊ ಸೇಮ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಏನು ಮಾಡಿದ್ದಾರೆ? ಇಲ್ಲಿ ಇ ಇದೆ. ಇವಾಗ ಯಾವುದು ನಂಬರ್ ಸ್ಕಿಪ್ ಮಾಡಿಲ್ಲ, ಇ ಇದೆ. ಲಾಸ್ಟ್ ಇಯನ್ನು ತಂದು ಇಲ್ಲಿ ಬರೆದಿದ್ದಾರೆ. ಸೊ ನಾವು ಕೂಡ ಈ ಇಯನ್ನು ಇಲ್ಲಿ ಬರೆಯೋಣ. ಸೊ ನೆಕ್ಸ್ಟ್ ಇವಾಗ ಏನು ಮಾಡಿದ್ದಾರೆ? ಮತ್ತೆ ಎಸ್ ಅನ್ನು ಸ್ಕಿಪ್ ಮಾಡಿ ಎಗೆ ಬಂದಿದ್ದಾರೆ. ಮತ್ತೆ ಒಂದು ಆಲ್ಫಾಬೆಟನ್ನು ಸ್ಕಿಪ್ ಮಾಡಿ ಈ ಎ ಅನ್ನು ಇಲ್ಲಿ ಬರೆದಿದ್ದಾರೆ.
ನಾವು ಕೂಡ ಇದನ್ನು ಈ ಎಲ್ಲನ್ನು ಸ್ಕಿಪ್ ಮಾಡಿ ಬಿ ಅಂತ ಬಂದಿತ್ತು, ಬಿ ಅನ್ನು ಇಲ್ಲಿ ಬರೆದಿದ್ದೀವಿ ಆಲ್ರೆಡಿ. ಓಕೆ, ನೆಕ್ಸ್ಟ್ ಏನು ಮಾಡಿದ್ದಾರೆ, ಮತ್ತೆ ಒಂದು ಎಚ್ಚನ್ನು ಸ್ಕಿಪ್ ಮಾಡಿ ಸಿ ಇದೆಲ್ಲ ಈ ಸಿ ಅನ್ನು ಇಲ್ಲಿ ಬರೆದಿದ್ದಾರೆ. ನಾವು ಕೂಡ ಬಿನಿಂದ ಎ ಅನ್ನು ಸ್ಕಿಪ್ ಮಾಡಿ ಟಿ ಹೋಗೋಣ, ಈ ಟಿ ಅನ್ನು ಇಲ್ಲಿ ಬರೆಯೋಣ. ನೆಕ್ಸ್ಟ್ ಏನು ಮಾಡಿದ್ದಾರೆ, ಸಿ ಆದ ನಂತರ ಮತ್ತೆ ಆರ್ ಅನ್ನು ಸ್ಕಿಪ್ ಮಾಡಿದ್ದಾರೆ, ಯು ಹೋಗಿದ್ದಾರೆ, ಈ ಯು ಅನ್ನು ಇಲ್ಲಿ ಲಾಸ್ಟಿಗೆ ಬರೆದಿದ್ದಾರೆ. ಸೊ ನಾವು ಕೂಡ ಇಲ್ಲಿ ಟಿನಿಂದ ಆ ಅನ್ನು ಸ್ಕಿಪ್ ಮಾಡಿ ಯು ಹೋದರೆ ಆ ಯು ಅನ್ನು ಇಲ್ಲಿ ಬರೆದಿದ್ದಾರೆ. ಸೊ SIAL EBTU. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ಆಪ್ಷನ್ ಡಿ SIAL EBTU, it is the right answer. I hope you got it. Okay, question number 44. The price of 7 apples is equal to the cost of 3 melons. The price of 2 melons is equal to the cost of an apple and 5 oranges. If you had just enough money to buy 30 oranges, then how many apples you would buy with the same amount? 22, 25, 30, 32. Yes, the price of 7 apple is 3 melons and the price of 2 melons is 1 apple plus 5 mangoes. Then if you have enough money to buy 30 oranges, then how many apples you can buy? ಎಸ್, 7 ಸೇಬು ಹಣ್ಣುಗಳ ಬೆಲೆ ಎಷ್ಟಿದೆ ಅಂತಂದರೆ 3 ಕಲ್ಲಂಗಡಿಗಳಿಗೆ ಸಮನಾಗಿದೆ. ಅದೇ ರೀತಿ 2 ಕಲ್ಲಂಗಡಿಗಳ ಬೆಲೆ 1 ಸೇಬು ಮತ್ತು 5 ಕಿತ್ತಳೆ ಹಣ್ಣಿಗೆ ಸಮನಾಗಿದೆ. ಹಾಗಾದರೆ ನಿಮ್ಮ ಹತ್ತಿರ 30 ಕಿತ್ತಳೆ ಹಣ್ಣು ಸೇಬು ಹಣ್ಣುಗಳನ್ನು ಕೊಂಡುಕೊಳ್ಳುವಷ್ಟು ಹಣ ಇದ್ದರೆ ನೀವು ಎಷ್ಟು 30 ಕಿತ್ತಳೆ ಹಣ್ಣುಗಳನ್ನು ಕೊಂಡುಕೊಳ್ಳುವಷ್ಟು ಹಣ ಇದ್ದರೆ ನೀವು ಎಷ್ಟು ಸೇಬು ಹಣ್ಣುಗಳನ್ನು ಕೊಂಡುಕೊಳ್ಳಬಹುದು? ಎಸ್, ಲೆಟ್ ಅಸ್ ಸಾಲ್ವ್ ಇಟ್. ಓಕೆ, the price of 7 apples is equal to 3 melons. Yes, 7 apples is equal to 3 melons. Okay, 7 ಆಪಲ್ಗಳ ಬೆಲೆ ಎಷ್ಟು? 3 ಮೆಲನ್. So 7 apples is equal to 3 melons. Next, then what is the price of 1 melon? Yes, 7 apples is equal to 3 melons. Then 1 melon is equal to how many apples? ಹೌದಲ್ಲ, 7 ಆ್ಯಪಲ್ಗಳಂದರೆ 3 ಮೆಲನ್ಸ್. ಹಾಗಾದರೆ 1 ಮೆಲನ್ ಅಂದರೆ ಎಷ್ಟಾಯಿತು? 1 ಮೆಲನ್ ಇಸ್ ಈಕ್ವಲ್ ಟು 7 divided by 3 because this will come this side, this will come this side. So 1 melon is equal to 7 divided by 3 apples. Yes, please remember it. ಓಕೆ, ಹಾಗಾದರೆ 7 ಆ್ಯಪಲ್ಗಳಂದರೆ 3 ಮೆಲನ್. ಹಾಗಾದರೆ 1 ಮೆಲನ್ ಅಂತಂದರೆ 7 divided by 3 ಆ್ಯಪಲ್ಗಳು. ಸೊ 1 melon is equal to 7 upon 3 apples. In the same way, the price of 2 melons is equal to the cost of an apple and 5 oranges. Yes, ಅದೇ ರೀತಿ 2 ಮೆಲನ್ಗಳ ಬೆಲೆ ಎಷ್ಟು? 1 ಆ್ಯಪಲ್ 5 ಆರೆಂಜ್. ಸೊ 2 melons is equal to 1 apple plus 5 oranges. Yes, so now 5 oranges is equal to, yes, again let us calculate the 5 oranges is equal to 2 melons minus 1 apple. ಹೌದಲ್ಲ, ಹಾಗಾದರೆ 5 ಆರೆಂಜ್ಗಳಂತಂದರೆ 2 ಮೆಲನ್ಸ್ ಮೈನಸ್ 1 ಆ್ಯಪಲ್. ಸೊ 5 oranges is equal to 2 melons minus 1 apple. I hope it is clear. Now, if we have enough money to buy 30 oranges, yes, if you have enough money to buy 30 oranges, ನಿಮ್ಮ ಹತ್ರ ಎಷ್ಟು ಹಣ ಇದೆ? 30 ಆರೆಂಜ್ಗಳನ್ನು ಕೊಂಡುಕೊಳ್ಳುವಷ್ಟು ಹಣ ಇದೆ. ದೆನ್ ಹೌ ಮೆನಿ ಆ್ಯಪಲ್ಸ್ ಯು ಕ್ಯಾನ್ ಬೈ? ಹಾಗಾದರೆ ಎಷ್ಟು ಆ್ಯಪಲ್ಗಳನ್ನು ಕೊಂಡುಕೊಳ್ಳಬಹುದು? ಎಸ್, ಓಕೆ, ಹಿಯರ್ ವಿ ಆರ್ ಗೋಯಿಂಗ್ ಟು ಬೈ 5 oranges. ಎಸ್, 5 oranges is equal to 2 melons minus 1 apple. Then 30 oranges is equal to, yes, to find that here we have to multiply by 6 to get 30. So ಇಲ್ಲಿ 5 ಆರೆಂಜ್ಗಳಂತಂದರೆ ಎಷ್ಟಿದೆ? 2 ಮೆಲನ್ ಮತ್ತು 1 ಮೈನಸ್ 1 ಆ್ಯಪಲ್. ಹಾಗಾದರೆ 30 ಆರೆಂಜ್ಗಳಿಗೆ ಈಕ್ವೇಷನನ್ನು ಕಂಡುಹಿಡಿಬೇಕಾಗ್ತದೆ. ಸೊ ಅದಕ್ಕೆ ಏನು ಮಾಡೋಣ, ಇಲ್ಲಿ 6 multiply by 6 to get 30 oranges. ಹೌದಲ್ಲ, ಟು ಗೆಟ್ 30 oranges we have to multiply by 6. ಹಾಗಾದರೆ 30 ಆರೆಂಜ್ಗಳು ಬರಬೇಕಂತಂದರೆ ನಾವೇನು ಮಾಡ್ತೀವಿ? 6ರಿಂದ ಮಲ್ಟಿಪ್ಲೈ ಮಾಡ್ತೀವಿ ಬೋತ್ ದ ಸೈಡ್. ಸೊ ಹಿಯರ್ 6 into 5 oranges.
and here 6 into 2 upon 7 upon 3. Yes, here 2 as it is, 2 melons is there, 2 is as it is, 2 into melon, yes, 2 is as it is. Melons means we know 1 melon is equal to 7 upon 3. So in place of melon we have written 7 upon 3 apple minus 1 apple as it is. Yes, ಇಲ್ಲಿ ಈಕ್ವೇಶನ್ ಗೊತ್ತೈತಲ್ಲ, 6 ಇಂಟು 5 ಇದೆ, 6 ಇಂಟು 5 ಬರೆದ್ವಿ. ಇಲ್ಲಿ 2 ಇದೆ, 2 ಆಸ್ ಇಟ್ ಈಸ್, 6 ಇಂಟು 2 ಆಸ್ ಇಟ್ ಈಸ್. ಒಂದು ಮೆಲನ್ ಅಂದರೆ 7 ಅಪಾನ್ 3 ಆ್ಯಪಲ್ ಇದೆ, ಅದಕ್ಕೆ 7 ಅಪಾನ್ 3 ಮೈನಸ್ 1 ಆ್ಯಪಲ್ ಹ್ಯಾಸ್ ಇಟ್ ಈಸ್. ಸೊ 6 ಇಂಟು 5 30 ಆರೆಂಜಸ್ ಈಸ್ ಈಕ್ವಲ್ ಟು 6 ಇಂಟು this multiply 2 into 7 14 divided by 3 minus 1 apple, so minus 1. Now if you solve it you will get 28. Yes, because 6 into 14 minus 3 ones are 3 twos are, so 2 into 14 is 28 minus 6 into 1 6, so 28 minus 6 apples. So 30 oranges is equal to 28 minus 6 is 22. So 30 oranges is equal to 22 apples. Yes, if he has enough money to buy 30 oranges, then he can buy 22 apples. So option A is the right answer. Yes, question number 45. A walks around a circular field at the rate of 1 round per hour, while B runs around it at the rate of 6 rounds per hour. They start in the same direction from the same point at 7:30 am. They shall first cross each other at option A 8:30 am, 7:48, 8:10, 7:42 am. Yes, A ಒಂದು ವೃತ್ತಾಕಾರದ ಮೈದಾನದಲ್ಲಿ ಗಂಟೆಗೆ 1 ಸುತ್ತಿನ ವೇಗದಲ್ಲಿ ಕ್ರಮಿಸಬಲ್ಲನು. ಬಿ ಗಂಟೆಗೆ 6 ಸುತ್ತುಗಳನ್ನು 1 ಗಂಟೆಯಲ್ಲಿ ಕ್ರಮಿಸಬಲ್ಲನು. ಅವರು 7:30ಕ್ಕೆ ಅದೇ ಪಾಯಿಂಟ್ನಿಂದ ಒಂದೇ ದಿಕ್ಕಿನಲ್ಲಿ ಕ್ರಮಿಸಲು ಆರಂಭಿಸಿದರೆ ಅವರು ಮೊದಲಿಗೆ ಪರಸ್ಪರ ದಾಟಿದರು. ಎಸ್, ಯಾವ ಒಂದು ಸಮಯಕ್ಕೆ? Yes, let us calculate it. Okay, A walks around a circular field at the rate of 1 round per hour. Yes, A and B move together in the same direction. Yes, A's speed is, okay, here first A and B are moving in the same direction at the same time. Yes, they start in the same time, same direction at the same time, that is at 7:30. And so they will first meet each other when there is a difference of 1 round between them. Yes, they are going to meet when they are going to meet each other when there is a difference of 1 round. So now A's speed is 1 round per hour, B's speed is 6 rounds per hour. So relative speed is equal to A and B. What is the difference here? 6 minus 1, 5 rounds are difference. Okay, but when they will meet, when there is 1 round difference. Now here the difference is 5 rounds. So time taken to complete 1 round is equal to 1 upon 5 hour. Yes, 1 upon time taken to complete 1 round is 1 upon 5. Okay, so 1 upon 5 hour means it is in minutes, it is 12 minutes. Then they will meet each other at what time they have started here? At 7:30. So 7:30 plus they are taking 12 minutes to complete 5 rounds, and when they will meet, when there is a difference of only 1 round. As 5 to complete 5 rounds they are taking 12 minutes. So there is a difference of only 1 round now, and at what time they have started? 7:30. So 7:30 they have started, 7:30 plus 12 is 7 hour 42 minutes. They will meet at 7 hour 42 minutes. So option D is the correct answer. ಎಸ್, ಗೊತ್ತಾಯ್ತಲ್ಲ, ಎ ಮತ್ತು ಬಿ ಒಂದೇ ಡೈರೆಕ್ಷನಲ್ಲಿ ಅಟ್ ಎ ಟೈಮ್ ಓಡ್ತಾ ಇದ್ದಾರೆ. ಎನ ಸ್ಪೀಡ್ ಎಷ್ಟಿದೆ? 1 ರೌಂಡ್ ಪರ್ ಅವರ್. ಬಿನ ಸ್ಪೀಡ್ 6 ರೌಂಡ್ಸ್ ಪರ್ ಅವರ್.
ಅವರಿಬ್ಬರು ಯಾವಾಗ ಮೀಟ್ ಆಗ್ತಾರೆ, ಯಾವಾಗ ಅವರಿಬ್ಬರ ನಡುವೆ ಒಂದು ರೌಂಡ್ ಡಿಫ್ರೆನ್ಸ್ ಇರ್ತದೆ ಆವಾಗ. ಸೊ ಇಲ್ಲಿ ರಿಲೇಟಿವ್ ಸ್ಪೀಡ್ ಏನಿದೆ ಎ ಮೈನಸ್ ಬಿ, 6 ಮೈನಸ್ 1 ಎಷ್ಟು ಬಂತು, 5 ಬಂತು. ಹಾಗಾದರೆ ಒಂದು ರೌಂಡನ್ನು ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಟೈಮ್ ಸಮಯ ತಗೋತಾರೆ ಅವರು, 1/5 hours. ಸೊ ಓಕೆ, ಈ ಅವರನ್ನು ಮಿನಿಟ್ನಲ್ಲಿ ಕನ್ವರ್ಟ್ ಮಾಡಿದರೆ 12 ಮಿನಿಟ್ ಆಗ್ತದೆ. ಸೊ ಅವ್ರು ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ, 7:30. 7:30 ಪ್ಲಸ್ 12 ನಿಮಿಷಗಳು ಎಷ್ಟಾಯಿತು, 7 ಗಂಟೆ 42 ನಿಮಿಷಗಳು. Yes, let us move to the next question. Yes, here read the following passage carefully and answer the questions 46 to 50. Yes, here you have to read the paragraph and you have to answer the questions. Yes, please you can pause the video and read the paragraph, then you can try to answer the questions. When you are going to answer the paragraph questions, I suggest first go through the questions, read the questions carefully and try to find the answers. Yes, you can pause the video and read the paragraph. Yes, 2 paragraphs. Friends, ಕನ್ನಡದಲ್ಲಿ ಕೂಡ ನೀವು ಇಲ್ಲಿ ಪ್ಯಾಸೇಜನ್ನು ನೋಡಬಹುದು. ಈ ಪ್ಯಾಸೇಜನ್ನು ನೀವು KCET 2018 ಕ್ವಶನ್ ಪೇಪರ್ದಲ್ಲಿ ಇದೆ, ಅಥವಾ ಇಲ್ಲಿ ವಿಡಿಯೋನಲ್ಲಿಯೂ ಕೂಡ ನೀವು ಪಾಸ್ ಮಾಡಿ ನೋಡ್ಬೋದು. ಕೆಳಗಿನ ವಾಕ್ಯವೃಂದವನ್ನು ಎಚ್ಚರಿಕೆಯಿಂದ ಓದಿ 46ರಿಂದ 50ರವರೆಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಸೊ ನಾನು ಪ್ಯಾಸೇಜನ್ನು ಓದೋದಿಲ್ಲ, ಇಲ್ಲಾಂದರೆ ವಿಡಿಯೋ ತುಂಬ ದೊಡ್ಡದಾಗಿರ್ತದೆ. ಸೊ ನೀವು ಪಾಸ್ ಮಾಡಿ ಪ್ಯಾಸೇಜನ್ನು ಓದಿಕೊಂಡು ಕ್ವಶನ್ಗಳಿಗೆ ಆನ್ಸರ್ ಮಾಡಿ. ಇನ್ನೊಂದು ಪ್ಯಾರಾಗ್ರಾಫ್ ಇದೆ. ಓಕೆ, ನೀವು ವಿಡಿಯೋನ ಪಾಸ್ ಮಾಡಿ ಪ್ಯಾಸೇಜನ್ನು ಓದ್ಬೋದು, ಅಥವಾ ಈ ಒಂದು ಕ್ವಶನ್ ಪೇಪರ್ ಕೂಡ ನಿಮ್ಮ ಹತ್ರ ಇರ್ಬೋದು. ಓಕೆ, yes, let us move to the questions. You can pause the video and you can read the question. ನಾನು ಆನ್ಸರ್ ಮಾತ್ರ ಹೇಳ್ಬಿಡ್ತೀನಿ ನಿಮಗೆ. 46 white man's burden is based on option C Paul's notion of superiority. ಬಿಳಿ ಮನುಷ್ಯನ ಹೊರೆಯು ಇದನ್ನು ಆಧರಿಸಿದೆ. ಆಪ್ಷನ್ ಸಿ ಶ್ರೇಷ್ಠತೆಯ ಕಲ್ಪನೆ. ಫ್ರೆಂಡ್ಸ್, ಪ್ಯಾಸೇಜ್ನಲ್ಲಿ ಯಾವಾಗಲೂ ನೀವು ಮಾರ್ಕ್ಸನ್ನು ಕಳೆದುಕೊಳ್ಬಾರ್ದು. ಅಲ್ಲೇ ಪ್ಯಾರಾಗ್ರಾಫ್ ಇರ್ತದೆ, ಅದರಲ್ಲಿನೇ ಉತ್ತರ ಇರ್ತದೆ. ಸೊ ಯಾವಾಗಲೂ ಸ್ವಲ್ಪ ತಾಳ್ಮೆಯಿಂದ ಪ್ಯಾಸೇಜನ್ನು ಓದಿ. ಸೊ ಕ್ವಶನ್ ನಂಬರ್ 47, ಇನ್ ದ ಪ್ಯಾಸೇಜ್ ನಾರ್ತ್ ರೆಫರ್ಸ್ ಟು, ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಇಂಪೀರಿಯಲಿಸ್ಟಿಕ್ ಯುರೋಪಿಯನ್ ಕಂಟ್ರೀಸ್. ಆ ಪ್ಯಾಸೇಜ್ನಲ್ಲಿ ಉತ್ತರ ಉಲ್ಲೇಖಿಸುವುದು ಆಪ್ಷನ್ ಸಿ ಸಾಮ್ರಾಜ್ಯಶಾಹಿ ಯುರೋಪಿಯನ್ ರಾಷ್ಟ್ರಗಳು. ಎಸ್ ಫ್ರೆಂಡ್ಸ್, ಡೋಂಟ್ ಲೂಸ್ ದ ಮಾರ್ಕ್ಸ್ ಇನ್ ಪ್ಯಾಸೇಜ್. ರೀಡ್ ದ ಪ್ಯಾಸೇಜ್ ಕೇರ್ಫುಲಿ ಆ್ಯಂಡ್ ಟ್ರೈ ಟು ಆನ್ಸರ್ ದ ಕ್ವಶನ್ಸ್. Question number 48, the author argues that the attempt by the West to protect the third world's environment is ಆಪ್ಷನ್ ಸಿ ಹಾರ್ಮ್ಫುಲ್ ಟು ದ ಥರ್ಡ್ ವರ್ಲ್ಡ್. ತೃತೀಯ ಜಗತ್ತಿನ ವಾತಾವರಣ ಕಾಪಾಡಲು ಪಶ್ಚಿಮದ ಪ್ರಯತ್ನವನ್ನು ಲೇಖಕರು ಹೀಗೆಂದು ವಾದಿಸುತ್ತಾರೆ. ಆಪ್ಷನ್ ಸಿ ತೃತೀಯ ಜಗತ್ತಿಗೆ ತೊಂದರೆದಾಯಕ. ಕ್ವಶನ್ ನಂಬರ್ 49, ವಾಟ್ ಈಸ್ ದ ಆಥರ್ಸ್ ವ್ಯೂ ಇನ್ ಈಸ್ ಎಸೆನ್ಷಿಯಲ್ ಟು ಇಂಡಿಯನ್ ಸಿವಿಲೈಸೇಷನ್. ಆಪ್ಷನ್ ಸಿ ಡೆಮೋಕ್ರೆಟಿಕ್ ಪ್ಲೂರಲಿಸಮ್. ಭಾರತೀಯ ನಾಗರಿಕತೆಗೆ ಯಾವುದು ಮಹತ್ತರವೆಂದು ಲೇಖಕರ ದೃಷ್ಟಿಕೋನವಾಗಿದೆ. ಆಪ್ಷನ್ ಸಿ ಪ್ರಜಾಪ್ರಭುತ್ವದ ಬಹುತ್ವ. ಎಸ್ ಕ್ವಶನ್ ನಂಬರ್ 50, ಲಾಸ್ಟ್ ಕ್ವಶನ್. ಡಿಕೊಲನೈಸಿಂಗ್ ದ ಸೌತ್ means option B requires the decolonization of the north. Yes, if you read the passage carefully, then you will come to know the answer. ದಕ್ಷಿಣವನ್ನು ವಸಾಹತು ಮುಕ್ತಗೊಳಿಸುವಿಕೆ, ಉತ್ತರದ ವಸಾಹತು ಮುಕ್ತಗೊಳಿಸುವಿಕೆಗೆ ಅಗತ್ಯ. ನೀವು ಪ್ಯಾಸೇಜನ್ನು ಸರಿಯಾಗಿ ಓದಿದರೆ ನಿಮಗೆ ಆನ್ಸರ್ ಗೊತ್ತಾಗ್ತವೆ. So friends, for our regular updates you can join our telegram group. The link will be given in the description box. And I wish all the best to all KCET aspirant. And for more mock tests, for more videos and all, you can join our telegram group. You can subscribe to Global Online University YouTube channel. And if you have any doubts, you can also comment in the comment section. If you have any suggestions to improve our lectures, you are welcome to comment in the comment box. Thank you.